ಹಲೋ ಗಾಯ್ಸ್, ನಾವಿವತ್ತು ಸಂಡೇ ಸ್ಯಾಟರ್ಡೇ ಟಿಪ್ಟೂರ್ ಜಾತ್ರೆ ನೋಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟ್ ಆಗಿ ನಾನು ನನ್ನ ಫ್ರೆಂಡ್ಸ್ ಊರಿಗೆ ಹೋಗ್ತಾಯಿದ್ದೋ, ಅದು ಟಿಪ್ಟೂರ್ ಜಾತ್ರೆ ನೋಡೋಕ್ಕೆ. ಸೊ ನಾವಿಬ್ಬರು ಯಶವಂತಪುರಕ್ಕೆ ಹೋಗಿ ಅಲ್ಲಿ ಟ್ರೈನ್ ಹತ್ತಿ ಮೇಲೆ ತುಂಬ ರಶ್ ಇದೆ ಅಂತ ನೋಡಿಕೊಂಡು ನನ್ನ ಫ್ರೆಂಡ್ಸ್ ಸ್ವಲ್ಪ ಚಿಂತೆ ಮಾಡ್ತಿದ್ಲು ಹೇಗೆ ಹತ್ತೋದು ಅಂತ. ಹಿಂಗೋ ಹತ್ತಿ ರೀಚ್ ಆಗಿ ಮನೆಗೆ ರೀಚ್ ಆದೋ. ಅಲ್ಲಿ ಸ್ವಲ್ಪ ಬಂದಿದ್ದು ಅಂತ ಕಬಾಬ್ ಮಾಡಿದರು. ನೆಕ್ಸ್ಟ್ ಮಾರ್ನಿಂಗ್ ಎದ್ದು ನೆಕ್ಸ್ಟ್ ಟಿಪ್ಟೂರ್ ಹತ್ರ ಇರೋ ಆಲೂರ್ಗೆ ಹೋಗೋಣ ಅಂತ ಹೇಳಿ, ಸೊ ಅಲ್ಲಿ ಬರೋ ಒಂದು ಟ್ಯಾಕ್ಟರ್ ಅಂಕಲು 10 ರೂಪಾಯಿ ಎಲ್ಲ ಹತ್ತದು ಅಲ್ಲಿ ನಂಗೆ ಕೂತ್ಕೊಳ್ಳೋಕ್ಕೆ ಭಯ ಆಗುತ್ತೆ, ಬಿದ್ಗಿದ್ದು ಹೋಗ್ಬಿಟ್ರೆ. ಫೈನಲಿ ಟ್ಯಾಕ್ಟರ್ ಹತ್ತಿ ಹಂಗೆ ನನ್ನ ಫ್ರೆಂಡ್ ಟ್ಯಾಕ್ಟರ್ ಮೇಲೆ ಕೂತಿರೋದನ್ನ ಖುಷಿಗೆ ವಿಡಿಯೋ ಮಾಡಿಕೊಂಡು ಅಂಕಲ್ ಓಡಿಸ್ತಿರೋದನ್ನ ನೋಡಿಕೊಂಡು ಎಲ್ಲಿಂದ ಬಂದರು ಏನೇನು ಅಂತ ಕತೆ ಕೇಳಿಕೊಂಡು ಮಾತಾಡಿಕೊಂಡು ಊರಿಗೆ ರೀಚ್ ಆಗೋ ತನಕ ಕಷ್ಟ ಸುಖಗಳನ್ನ ಹೆಂಗೆ ಅಂತೇಳಿ ಹಂಗೆ ಅವ್ರು ಸ್ವಲ್ಪ ಬೆಳೆದಿರೋ ರಾಗಿ ತೆನೆಗಳನ್ನೆಲ್ಲ ಹೆಂಗೆ ಬೆಳೆದ್ರಿ ಅಂತೆಲ್ಲ ಕೇಳಿಕೊಂಡು ಹಂಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಟ್ಯಾಕ್ಟರಲ್ಲಿ ಹೋಗ್ತಿರೋ ಖುಷಿಗೆ ಮನೆಗೆ ರೀಚ್ ಆದವು. ಅಲ್ಲಿ ನನ್ನ ಫ್ರೆಂಡು ಮನೆಗೆ ರೀಚ್ ಆದಮೇಲೆ ಗುಲಾಬ್ ಜಾಮೂನ್ ಮಾಡಿ ಹಂಗೆ ಅಲ್ಲಿರೋ ಅಜ್ಜಿನ ಮತ್ತು ಎಲ್ಲರನ್ನೂ ವೀಡಿಯೋ ಮಾಡಿಕೊಂಡು ಖುಷಿಯಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಸಂಜೆ ಈವ್ನಿಂಗ್ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಈವ್ನಿಂಗ್ ಹೊಂಟು. ಗಣೇಶೋತ್ಸವ ಅಲ್ಲಿ ನೋಡಿ ತುಂಬ ಖುಷಿಯಾಯಿತು. ಅಲ್ಲಿರೋ ಜನ ಎಷ್ಟು ಪೀಪಲ್ಸ್ ತುಂಬ ಇದ್ರು, ಅಂದರೆ ಲಕ್ಷಾನುಗಟ್ಟಲೆ ಜನ ಇದ್ದರು. ಸೊ ತುಂಬ ಖುಷಿಯಾಗಿ ಅಲ್ಲಿರೋ ಗೇಮ್ಸ್ಗಳೆಲ್ಲ ಆಡಲೇಬೇಕು. ಆ ವೈಬ್ ನೋಡ್ತಾಯಿದ್ರೆ ಆಡ್ದಲ್ಲೇ ಇರೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಹಾಗೆ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಸ್ವಲ್ಪ DJ ಆಡಲು ಡ್ಯಾನ್ಸ್ ಆಡೋಣ ಅಂತ ಹೇಳಿ ಮಸ್ತ್ ಡ್ಯಾನ್ಸ್ ಆಡ್ದೋ ಗಾಯ್ಸ್. ಜಾತ್ರೆಯಲ್ಲಿ ಡ್ಯಾನ್ಸ್ ಆಡಿ ನೆಕ್ಸ್ಟ್ ಮನೆಗೆ ರೀಚ್ ಆದವು.